ಎಲ್ಲರಿಗೆ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕೆಲವು ಬೇಸಿಕ್ ಆಗಿರ್ತಕ್ಕಂಥ ವರ್ಬ್ಸ್ಗಳ V1, V2, V3 ಫಾರ್ಮ್ಸ್ಗಳನ್ನು ಕಲಿತಾ ಇದ್ದೀವಿ. ನಾವು ಇಂಗ್ಲಿಷ್ ಮಾತಾಡುವಾಗ ಹಲವು ಸರಿ ನಾವು ಪಾಸ್ಟ್ ಒಂದು ಸಿಚುವೇಶನ್ಗಳನ್ನು ತಗೊಂಡು ಮಾತಾಡ್ತೀವಿ. ಸೊ ಅವುಗಳಲ್ಲಿ ನಾವು V2, V3 ವರ್ಬ್ಸ್ಗಳನ್ನು ಬಳಸ್ತೀವಿ. ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್ ನೋಡಿ, ಗಿವ್. ಗಿವ್ ಅಂದರೆ ಕೊಡು ಅಂತ ಅರ್ಥ. ಇದೊಂದು ಇರ್ರೆಗ್ಯುಲರ್ ವರ್ಬ್. ಇದರ V2 ಫಾರ್ಮ್ ಏನಾಗುತ್ತೆ ಅಂದರೆ ಗೇವ್. ಐ ಗೇವ್ ಹಿಮ್ ಅ ಪೆನ್. ನಾನು ಅವನಿಗೆ ಒಂದು ಪೆನ್ ಕೊಟ್ಟೆ. ಇದರ V3 ಫಾರ್ಮ್ ಏನಿದೆ ಅಂದರೆ ಗಿವನ್. ಸಾಮಾನ್ಯವಾಗಿ ನಾವು ವರ್ಬ್ನ ಮೂರನೇ ಫಾರ್ಮ್ ಅನ್ನು ನಾವು ಹ್ಯಾಸ್, ಹ್ಯಾವ್, ಹ್ಯಾಡ್ ಜೊತೆ ಬಳಸ್ತೀವಿ. ಐ ಹ್ಯಾವ್ ಗಿವನ್ ಹಿಮ್ ಅ ಪೆನ್. ನಾನು ಅವನಿಗೆ ಒಂದು ಪೆನ್ ಕೊಟ್ಟಿದ್ದೇನೆ. ಶಿ ಹ್ಯಾಸ್ ಗಿವನ್ ಮೀ ಅ ಪೆನ್. ಅವಳು ನನಗೆ ಒಂದು ಪೆನ್ ಅನ್ನು ಕೊಟ್ಟಿದ್ದಾಳೆ. ಈ ರೀತಿಯಾಗಿ. ನೆಕ್ಸ್ಟ್ ಒನ್ ಹೆಲ್ಪ್. ಹೆಲ್ಪ್ ಅಂದರೆ ಸಹಾಯ. V2 ಏನಾಗುತ್ತೆ ಅಂದರೆ ಹೆಲ್ಪ್ಡ್. ಇದರ V3 ರೂಪ ಅದು ಕೂಡ ಹೆಲ್ಪ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ವರ್ಡ್ ಗೆಟ್. ಗೆಟ್ ಅಂದರೆ ಪಡೆಯಿರಿ. ಇದರ V2 ಗಾಟ್. ಐ ಗಾಟ್ ಅ ಪೆನ್. ನಾನು ಒಂದು ಪೆನ್ನನ್ನು ಪಡೆದುಕೊಂಡೆ. ಇದರ V3 ಕೂಡ ಗಾಟ್ ಆಗತ್ತೆ ಮತ್ತು ಗಾಟನ್ ಕೂಡ ಆಗತ್ತೆ. ಗಾಟ್ ಬ್ರಿಟಿಷ್ ಇಂಗ್ಲೀಷಲ್ಲಿ ಬಳಸ್ತೀವಿ, ಗಾಟನ್ ಅಮೆರಿಕನ್ ಇಂಗ್ಲೀಷಲ್ಲಿ ಬಳಸ್ತೀವಿ. ರೈಟ್. ನೆಕ್ಸ್ಟ್ ಒನ್ ಗೋ. ಗೋ ಅಂದರೆ ಹೋಗು ಅಥವಾ ಹೋಗಿ ಅಂತ. ಇದರ V2 ವೆಂಟ್. ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗ್ತೀನಿ, ದಿನಾಲು ಹೋಗ್ತೀನಿ. ಐ ವೆಂಟ್ ಟು ಸ್ಕೂಲ್. ನಾನು ಶಾಲೆಗೆ ಹೋದೆ. ಐ ಹ್ಯಾವ್ ಗಾನ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗಿದ್ದೇನೆ. ರೈಟ್. ನೆಕ್ಸ್ಟ್ ಒನ್ ಕಮ್. ಕಮ್ ಅಂದರೆ ಬನ್ನಿ ಅಂತ ಅರ್ಥ. ಇದರ V2 ಕೇಮ್. ಇದರ V3 ಏನು ಬರುತ್ತೆ ಅಂದರೆ ಕಮ್ ಬರುತ್ತೆ. ರೈಟ್. ಕಮ್, ಕೇಮ್, ಕಮ್. ನೆಕ್ಸ್ಟ್ ಒನ್ ಕಾಲ್. ಕಾಲ್ ಅಂದರೆ ಕರೆ ಮಾಡು. ಇದರ V2 ಏನು ಬರುತ್ತೆ ಅಂದರೆ ಕಾಲ್ಡ್. V3 ಕೂಡ ಕಾಲ್ಡ್ ಅಂತಾನೆ ಬರುತ್ತೆ. ಕಾಲ್, ಕಾಲ್ಡ್, ಕಾಲ್ಡ್. ರೈಟ್. ನೆಕ್ಸ್ಟ್ ಒನ್ ಹಿಯರ್. ಹಿಯರ್ ಅಂದರೆ ಕೇಳಿಸಿಕೊಳ್ಳು. ಇದರ V2 ಹರ್ಡ್ ಅಂತ ಬರುತ್ತೆ. ರೈಟ್. V3 ಕೂಡ ಹರ್ಡ್ ಅಂತ ಬರುತ್ತೆ. ಹಿಯರ್, ಹರ್ಡ್, ಹರ್ಡ್. ಓಕೆ. ನೆಕ್ಸ್ಟ್ ಒನ್ ಗೇನ್. ಗೇನ್ ಅಂದರೆ ಲಾಭ. ರೈಟ್. ಇದರ V2 ಗೇನ್ಡ್. V3 ಕೂಡ ಗೇನ್ಡ್ ಅಂತಾನೆ ಬರುತ್ತೆ. ನೆಕ್ಸ್ಟ್ ಒನ್ ನೋ. ನೋ ಅಂದರೆ ತಿಳಿಯು. ಇದರ V2 ನ್ಯೂ ಅಂತ ಬರುತ್ತೆ. ಐ ನ್ಯೂ, ನನಗೆ ಗೊತ್ತಿತ್ತು. ಅದೇ ರೀತಿಯಾಗಿ ಇದರ V3 ಫಾರ್ಮ್ ಏನು ಬರುತ್ತೆ ಅಂದರೆ ನಾನ್. ರೈಟ್. ನೋ, ನ್ಯೂ, ನಾನ್. ನೆಕ್ಸ್ಟ್ ಒನ್ ಡ್ರಿಂಕ್. ಡ್ರಿಂಕ್ ಅಂದರೆ ಕುಡಿ ಅಂತ ಅರ್ಥ. ಇದರ V2 ಫಾರ್ಮ್ ಡ್ರ್ಯಾಂಕ್. V3 ಡ್ರಂಕ್ ಅಂತ ಬರುತ್ತೆ. ಐ ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ನೆಕ್ಸ್ಟ್ ಒನ್ ಅಡ್ವೈಸ್. ಅಡ್ವೈಸ್ ಅಂದರೆ ಸಲಹೆ. ಇದರ V2 ಅಡ್ವೈಸ್ಡ್. ಇದರ V3 ಕೂಡ ಅಡ್ವೈಸ್ಡನ್ನೇ ಬರುತ್ತೆ. ನೆಕ್ಸ್ಟ್ ಒನ್ ಬಿಗಿನ್. ಬಿಗಿನ್ ಅಂದರೆ ಆರಂಭಿಸು. ಇದರ V2 ಬಿಗ್ಯಾನ್. ಅದೇ ರೀತಿಯಾಗಿ ಇದರ V3 ಬಿಗನ್. ರೈಟ್. ನೆಕ್ಸ್ಟ್ ಒನ್ ಬಿಲೀವ್. ಬಿಲೀವ್ ಅಂದರೆ ನಂಬಿಕೆ. ರೈಟ್. ಸೊ ಇದರ V2 ಬಿಲೀವ್ಡ್. ಇದರ V3 ಕೂಡ ಬಿಲೀವ್ಡ್ ಅಂತಾನೆ ಬರುತ್ತೆ. ಬಿಲೀವ್, ಬಿಲೀವ್ಡ್, ಬಿಲೀವ್ಡ್. ನೆಕ್ಸ್ಟ್ ಒನ್ ಅಡ್ಮೈರ್ ಅಂದರೆ ಮೆಚ್ಚುಗೆ. ಇದರ V2 ಅಡ್ಮೈರ್ಡ್. V3 ಕೂಡ ಸೇಮ್ ಬರುತ್ತೆ, ಅಡ್ಮೈರ್ಡ್. ನೆಕ್ಸ್ಟ್ ಒನ್ ಅಲಾವ್. ಅಲಾವ್ ಅಂದರೆ ಅನುಮತಿ. ಇದರ V2 ಫಾರ್ಮ್ ಏನಿದೆ ಅಂದರೆ ಅಲೌಡ್. V3 ಏನಿದೆ ಅಂದರೆ ಅಲೌಡ್. ಅಲೌ, ಅಲೌಡ್, ಅಲೌಡ್. ನೆಕ್ಸ್ಟ್ ಒನ್ ಕಾಪಿ. ಕಾಪಿ ಅಂದರೆ ನಕಲು ಮಾಡು. ರೈಟ್. ಇದರ V2 ಫಾರ್ಮ್ ಕಾಪಿಡ್. V3 ಫಾರ್ಮ್ ಕಾಪಿಡ್. ರೈಟ್. ನೆಕ್ಸ್ಟ್ ಒನ್ ಡೂ. ಡೂ ಅಂದರೆ ಮಾಡಿ ಅಥವಾ ಮಾಡು. ಇದರ V2 ಫಾರ್ಮ್ ಡಿಡ್ ಬರುತ್ತೆ. ರೈಟ್. V3 ಫಾರ್ಮ್ ಏನು ಬರುತ್ತೆ ಅಂದರೆ ಡನ್. ಐ ಡೂ, ನಾನು ಇದನ್ನು ಮಾಡ್ತೀನಿ. ಐ ಡಿಡ್, ನಾನು ಇದನ್ನು ಮಾಡಿದೆ. ಐ ಹ್ಯಾವ್ ಡನ್ ಇಟ್, ನಾನು ಇದನ್ನು ಮಾಡಿದ್ದೇನೆ. ನೆಕ್ಸ್ಟ್ ಒನ್ ಡೈ. ಡೈ ಅಂದರೆ ಸಾಯುವುದು. ಇದರ V2 ಫಾರ್ಮ್ ಏನಿದೆ ಅಂದರೆ ಡೈಡ್. V3 ಫಾರ್ಮ್ ಕೂಡ ಸೇಮ್ ಇದೆ, ಡೈಡ್. ನೆಕ್ಸ್ಟ್ ಒನ್ ಡಿನೈ. ಡಿನೈ ಅಂದರೆ ನಿರಾಕರಿಸು. V2 ಡಿನೈಡ್. V3 ಡಿನೈಡ್, ಸೇಮ್ ಬರುತ್ತೆ. ನೆಕ್ಸ್ಟ್ ಒನ್ ಫೀಲ್. ಫೀಲ್ ಅಂದರೆ ಭಾವನೆ. ರೈಟ್. ಇದರ V2 ಫೆಲ್ಟ್. ಅದೇ ರೀತಿಯಾಗಿ V3 ಕೂಡ ಸೇಮ್ ಬರುತ್ತೆ, ಫೆಲ್ಟ್. ಫೀಲ್, ಫೆಲ್ಟ್, ಫೆಲ್ಟ್. ನೆಕ್ಸ್ಟ್ ಒನ್ ಈಟ್. ಈಟ್ ಅಂದರೆ ತಿನ್ನುವುದು. ಇದರ V2 ಏನು ಬರುತ್ತೆ ನೋಡಿ, ಏಟ್. ಅದೇ ರೀತಿಯಾಗಿ V3 ಈಟನ್ ಅಂತ ಬರುತ್ತೆ. ಐ ಈಟ್, ನಾನು ತಿಂತೀನಿ. ಐ ಏಟ್, ನಾನು ತಿಂದೆ. ಐ ಹ್ಯಾವ್ ಈಟನ್, ನಾನು ತಿಂದಿದ್ದೇನೆ. ರೈಟ್. ನೀವು ಈ ರೀತಿಯಾಗಿ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಬೇಗನೆ ಇವುಗಳನ್ನು ನೆನಪಿಟ್ಕೋತೀರಾ. ಅದೇ ರೀತಿಯಾಗಿ ಈಸಿಯಾಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು. ನೆಕ್ಸ್ಟ್ ಒನ್ ಡ್ರೈವ್. ಡ್ರೈವ್ ಅಂದರೆ ಚಾಲನೆ ಮಾಡು. ರೈಟ್. ಇದರ V2 ಡ್ರೋವ್. V3 ಡ್ರಿವನ್. ನೆಕ್ಸ್ಟ್ ಒನ್ ನಾಕ್. ನಾಕ್ ಅಂದರೆ ಬಡಿಯುವುದು.
ಇದರ V2 ಏನು ಬರುತ್ತೆ ನಾಕ್ಡ್. V3 ಕೂಡ ಸೇಮ್ ಬರುತ್ತೆ ನಾಕ್ಡ್. ನೆಕ್ಸ್ಟ್ ಒನ್ ಫಾರ್ಗೆಟ್. ಫಾರ್ಗೆಟ್ ಮೀನ್ಸ್ ಮರೆಯುವುದು. ಇದರ V2 ಫಾರ್ಗಾಟ್. V3 ಫಾರ್ಗಾಟನ್. ರೈಟ್, ಫಾರ್ಗೆಟ್, ಫಾರ್ಗಾಟ್, ಫಾರ್ಗಾಟನ್. ನೆಕ್ಸ್ಟ್ ವರ್ಬ್ ನೋಡಿ ಹೋಲ್ಡ್. ಹೋಲ್ಡ್ ಅಂದರೆ ಹಿಡಿದುಕೋ. ಇದರ V2 ಹೆಲ್ಡ್ ಅಂತ ಬರುತ್ತೆ. ಅದೇ ರೀತಿಯಾಗಿ V3 ಕೂಡ ಸೇಮ್ ಬರುತ್ತೆ ಹೆಲ್ಡ್. ನೆಕ್ಸ್ಟ್ ಒನ್ ಇನ್ಫಾರ್ಮ್. ಇನ್ಫಾರ್ಮ್ ಅಂದರೆ ಸೂಚನೆ ಕೊಡು ಅಥವಾ ಸೂಚನೆ ಮಾಡು. ಇದರ V2 ಫಾರ್ಮ್ ಇನ್ಫಾರ್ಮ್ಡ್. ನೆಕ್ಸ್ಟ್ ಒನ್ ಇನ್ಫಾರ್ಮ್ಡ್. V3 ಕೂಡ ಇನ್ಫಾರ್ಮ್ಡ್ ಅಂತಲೇ ಬರುತ್ತೆ. ನೆಕ್ಸ್ಟ್ ಒನ್ ಕಿಲ್. ಕಿಲ್ ಅಂದರೆ ಕೊಲ್ಲುವುದು. ರೈಟ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಕಿಲ್ ಅಂದರೆ ಕೊಲ್ಲುವುದು. ರೈಟ್, ಸೊ ಇದರ V2 ಫಾರ್ಮ್ ಕಿಲ್ಡ್. V3 ಕೂಡ ಕಿಲ್ಡ್ ಅಂತಲೇ ಬರುತ್ತೆ. ನೆಕ್ಸ್ಟ್ ಒನ್ ಫಿಲ್. ಫಿಲ್ ಅಂದರೆ ತುಂಬು ಅಂತ ಅರ್ಥ. ಇದರ V2 ಫೀಲ್ಡ್ ಅಂತ ಬರುತ್ತೆ. V3 ಕೂಡ ಸೇಮ್ ಬರುತ್ತೆ ಫೀಲ್ಡ್. ನೆಕ್ಸ್ಟ್ ಒನ್ ಮೀಟ್. ಮೀಟ್ ಅಂದರೆ ಭೇಟಿಯಾಗು. ರೈಟ್, ಇದರ V2 ಫಾರ್ಮ್ ಮೆಟ್. V3 ಕೂಡ ಸೇಮ್ ಬರುತ್ತೆ ಮೆಟ್ ಅಂತ. ನೆಕ್ಸ್ಟ್ ಒನ್ ಪ್ರೂವ್. ಪ್ರೂವ್ ಅಂದರೆ ಸಾಬೀತುಪಡಿಸು. ಇದರ V2 ಫಾರ್ಮ್ ಪ್ರೂವ್ಡ್ ಅಂತ ಬರುತ್ತೆ. V3 ಕೂಡ ಸೇಮೇ ಬರುತ್ತೆ ಪ್ರೂವ್ಡ್ ಅಂತ. ನೆಕ್ಸ್ಟ್ ಒನ್ ಸಿ. ಸಿ ಅಂದರೆ ನೋಡು ಅಂತ ಅರ್ಥ. ರೈಟ್, ಇದರ V2 ಫಾರ್ಮ್ ಸಾ. V3 ಫಾರ್ಮ್ ಸೀನ್. ಇದೊಂದು ಇರ್ರೆಗ್ಯುಲರ್ ವರ್ಬ್. ರೈಟ್, ಸಿ, ಸಾ, ಸಿನ್. ನೆಕ್ಸ್ಟ್ ಒನ್ ಸೆಂಡ್. ಸೆಂಡ್ ಅಂದರೆ ಕಳುಹಿಸು. ಇದರ V2 ಫಾರ್ಮ್ ಸೆಂಟ್. V3 ಕೂಡ ಸೇಮ್ ಬರುತ್ತೆ, ಅದು ಕೂಡ ಸೆಂಟ್. ನೆಕ್ಸ್ಟ್ ಒನ್ ಸಿಂಗ್. ಸಿಂಗ್ ಅಂದರೆ ಹಾಡುವುದು. ರೈಟ್, ಇದರ V2 ಫಾರ್ಮ್ ಸ್ಯಾಂಗ್. V3 ಸಂಗ್ ಅಂತ ಬರುತ್ತೆ. ಸಿಂಗ್, ಸ್ಯಾಂಗ್, ಸಂಗ್. ನೆಕ್ಸ್ಟ್ ಒನ್ ಸ್ಪೀಕ್. ಸ್ಪೀಕ್ ಅಂದರೆ ಮಾತನಾಡು. ಇದರ V2 ಫಾರ್ಮ್ ಸ್ಪೋಕ್. V3 ಫಾರ್ಮ್ ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ನೆಕ್ಸ್ಟ್ ಒನ್ ಸೆಲ್. ಸೆಲ್ ಅಂದರೆ ಮಾರು. ಇದರ V2 ಫಾರ್ಮ್ ಸೋಲ್ಡ್. V3 ಕೂಡ ಸೇಮ್ ಬರುತ್ತೆ, ಅದು ಕೂಡ ಸೋಲ್ಡ್. ನೆಕ್ಸ್ಟ್ ಒನ್ ಬೈಂಡ್. ಬೈಂಡ್ ಅಂದರೆ ಕಟ್ಟು. ರೈಟ್, ಸೊ ಇದರ V2 V3 ಎರಡೂ ಸೇಮ್ ಬರುತ್ತೆ, ಅದು ಬಾಂಡ್. ನೆಕ್ಸ್ಟ್ ಒನ್ ರನ್. ರನ್ ಅಂದರೆ ಓಡು. ಇದರ V2 ಫಾರ್ಮ್ ರ್ಯಾನ್ ಅಂತ ಬರುತ್ತೆ. V3 V1 ಎರಡೂ ಸೇಮ್ ಬರುತ್ತೆ, ಅದು ರನ್. ರನ್, ರ್ಯಾನ್, ರನ್. ನೆಕ್ಸ್ಟ್ ಒನ್ ಅವೇಕ್. ಅವೇಕ್ ಅಂದರೆ ಎಚ್ಚರ. ಇದರ V2 ಫಾರ್ಮ್ ಅವೋಕ್. ಇದರ V3 ಫಾರ್ಮ್ ಅವೋಕನ್. ಅವೇಕ್, ಅವೋಕ್, ಅವೋಕನ್. ನೆಕ್ಸ್ಟ್ ಒನ್ ಥಿಂಕ್. ಥಿಂಕ್ ಅಂದರೆ ಯೋಚಿಸು. ಇದರ V2 ಫಾರ್ಮ್ ಏನು ಬರುತ್ತೆ ಥಾಟ್. V3 ಕೂಡ ಥಾಟ್ ಅಂತಲೇ ಬರುತ್ತೆ. ಥಿಂಕ್, ಥಾಟ್, ಥಾಟ್. ನೆಕ್ಸ್ಟ್ ಒನ್ ಸ್ಟೀಲ್. ಸ್ಟೀಲ್ ಅಂದರೆ ಕಳುವು ಮಾಡು. ರೈಟ್, ಇದರ V2 ಸ್ಟೋಲ್. V3 ಸ್ಟೋಲನ್. ಸ್ಟೀಲ್, ಸ್ಟೋಲ್, ಸ್ಟೋಲನ್. ನೆಕ್ಸ್ಟ್ ಒನ್ ಸ್ವೀಪ್. ಸ್ವೀಪ್ ಅಂದರೆ ಗುಡಿಸು, ಕಸ ಗುಡಿಸು. ಇದರ ಇಂಗ್ಲಿಷ್ ಒಂದು ವರ್ಬ್ನ ಎರಡನೇ ರೂಪ ಸ್ವೆಪ್ಟ್. ಮೂರನೇ ರೂಪ ಅದು ಕೂಡ ಸ್ವೆಪ್ಟ್. ನೆಕ್ಸ್ಟ್ ಒನ್ ಕುಕ್ ಅಂದರೆ ಅಡುಗೆ ಮಾಡು. ಇದರ V2 ಮತ್ತು V3 ಸೇಮ್ ಬರುತ್ತೆ, ಅದು ಕುಕ್ಡ್. ನೆಕ್ಸ್ಟ್ ಒನ್ ಕ್ಲೋಸ್. ಕ್ಲೋಸ್ ಅಂದರೆ ಮುಚ್ಚು. ಇದರ V2 ಮತ್ತು V3 ಸೇಮ್ ಬರುತ್ತೆ, ಕ್ಲೋಸ್ಡ್. ರೈಟ್, ನೆಕ್ಸ್ಟ್ ಒನ್ ಬಾಯ್. ಬಾಯ್ ಅಂದರೆ ಖರೀದಿಸು. ಇದರ V2 ಮತ್ತು V3 ಸೇಮ್ ಬರುತ್ತೆ, ಬಾಟ್. ರೈಟ್, ನೆಕ್ಸ್ಟ್ ಒನ್ ಅಪಾಯಿಂಟ್. ಅಪಾಯಿಂಟ್ ಅಂದರೆ ನೇಮಕ ಮಾಡು. ಇದರ V2 ಮತ್ತು V3 ಸೇಮ್ ಬರುತ್ತೆ, ಅದು ಅಪಾಯಿಂಟೆಡ್. ರೈಟ್, ಅಪಾಯಿಂಟೆಡ್. ನೆಕ್ಸ್ಟ್ ಒನ್ ಕ್ಲೀನ್. ಕ್ಲೀನ್ ಅಂದರೆ ಸ್ವಚ್ಛಗೊಳಿಸು. ಇದರ V2 ಕ್ಲೀನ್ಡ್. ಇದರ V3 ಕೂಡ ಸೇಮ್ ಬರುತ್ತೆ, ಅದು ಕ್ಲೀನ್ಡ್. Hey guys, thank you so much for watching this video. If you like the video, subscribe to the channel. I'm going to make so many such kind of videos. If you want more videos, please subscribe.